ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಭಾರತೀಯರು ಮೊದಲಿಂದಾನೂ ಸ್ವಲ್ಪ ಹೀಗೇನೆ. ನಮಗೆ ನಿದ್ದೆ ಸ್ವಲ್ಪ ಯಾವಾಗಲೂ ತಡವಾಗಿ ಬಿಡೋದು. ಆದರೆ ಒಂದು ಸಲ ಬಾಲಕ್ಕೆ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ, ಆಮೇಲೆ ನಾವು ಹನುಮಂತನ ಹಾಗೆ ಲಂಕೆ ಸುಡೋ ಮಟ್ಟಕ್ಕೆ ಆಕ್ಟಿವ್ ಆಗಿಬಿಡ್ತೀವಿ. ಹೌದು, ಯಾವಾಗ ಚೀನಾ ದೇಶವು ತನ್ನ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನಕ್ಕೆ ನೀಡಲಿದೆ ಅನ್ನೋ ವರದಿ ಬಂತು, ಆಗ ಭಾರತ ಸರ್ಕಾರ ಫುಲ್ಲು ಆಕ್ಟಿವ್ ಆಗಿಬಿಡ್ತು. ಅಂತೂ ಇಂತೂ ಕೊನೆಗೂ ಈಗ ದೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ 114 ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಿ ಭಾರತೀಯ ಸೇನೆಗೆ ನೀಡೋದಕ್ಕೆ ಈಗ ಕೇಂದ್ರ ಸರ್ಕಾರವೇ ನೇರವಾಗಿ ಕಣಕ್ಕೆ ಇಳಿದು ತಾನೇ ಡೀಲ್ ಫೈನಲ್ ಮಾಡೋದಕ್ಕೆ ಮುಂದಾಗಿದೆ. ಹೌದು ಸ್ನೇಹಿತರೆ, ಚೀನಾ ದೇಶ ಈಗಾಗಲೇ ತನ್ನ 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಅದರ ವಾಯುಸೇನೆಗೆ ನೀಡಿದೆ. ಅದಲ್ಲದೆ 3 ಕಾಸಿಗೆ ಗತಿ ಇಲ್ಲದ ಪಾಕಿಸ್ತಾನಕ್ಕೂ ಕೂಡ ಅದನ್ನು ನೀಡೋದಾಗಿ ಹೇಳಿದೆ. ಹೀಗಿರುವಾಗ ಭಾರತ ಇನ್ನೂ ತಡ ಮಾಡ್ತಾ ಇದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ಬೋದು ಅನ್ನೋ ಆತಂಕನೂ ಇತ್ತು. ಕೊನೆಗೂ ಸ್ಟೆಲ್ತ್ ಫೈಟರ್ ವಿಮಾನಗಳಿಗಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದ ಕೋಟ್ಯಾಂತರ ಭಾರತೀಯರಿಗೆ ಮತ್ತು ಭಾರತೀಯ ವಾಯುಸೇನೆಗೆ ಸಿಹಿ ಸುದ್ದಿ ಬಂದೇ ಬಿಟ್ಟಿದೆ. ಹೌದು, ಭಾರತ ಈಗ ತನ್ನ MRFA ಡೀಲ್ನ ಅಡಿಯಲ್ಲಿ ತನಗೆ ಅಗತ್ಯ ಇರುವಂತಹ 114 ವಿಮಾನಗಳ ಪೈಕಿ 60ರ ಸಂಖ್ಯೆಯಲ್ಲಿ ರಾಫೆಲ್ನ ಅಪ್ಗ್ರೇಡೆಡ್ ವೇರಿಯಂಟ್ ಆದಂತಹ F4 ವಿಮಾನಗಳನ್ನು ಖರೀದಿ ಮಾಡ್ತಾ ಇದೆ ಮತ್ತು ಇನ್ನುಳಿದ 54ರಿಂದ 60ರ ಸಂಖ್ಯೆಯಲ್ಲಿ ನಾವು 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡುವುದಾಗಿ ಹೇಳಲಾಗಿದೆ. ಈ ಖರೀದಿಯ ಪ್ರಕ್ರಿಯೆಯನ್ನು ಭಾರತ ಸರ್ಕಾರ ತ್ವರಿತವಾಗಿ ಫಾಸ್ಟ್ ಟ್ರ್ಯಾಕ್ ಮೂಲಕ ನೇರವಾಗಿ ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ಮೂಲಕ ಮಾಡೋದಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಆದರೆ ತಾನು ಖರೀದಿ ಮಾಡ್ತಾ ಇರುವಂತಹ ಆ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಯಾವುದು ಅನ್ನೋದನ್ನು ಭಾರತ ಇನ್ನೂ ಕೂಡ ಎಲ್ಲೂ ಸಾರ್ವಜನಿಕವಾಗಿ ಹೇಳ್ಕೊಂಡಿಲ್ಲ. ಅದಕ್ಕಾಗಿ ಈಗ 2 ದೇಶಗಳ ಮಧ್ಯೆ ಆ ಡೀಲನ್ನು ತಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನೋ ಸಖತ್ ಪೈಪೋಟಿ ಶುರುವಾಗಿದೆ. ರಷ್ಯಾ ತನ್ನ ಸುಖೋಯ್ 57 ವಿಮಾನದ ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಹಾಗೂ ಮೇಕ್ ಇನ್ ಇಂಡಿಯಾ ಜೊತೆಗೆ ಸೋರ್ಸ್ ಕೋಡನ್ನು ಕೂಡ ಭಾರತಕ್ಕೆ ನೀಡೋದಾಗಿ ಈಗಾಗಲೇ ಹೇಳ್ಕೊಂಡಿದೆ. ಆದರೆ ಅಮೆರಿಕ ಕೂಡ ಈಗ ತನ್ನ ಕಡೆಯಿಂದ ಒಂದು ಅತಿದೊಡ್ಡ ದಾಳವನ್ನು ಉರುಳಿಸಿದೆ. ಹೌದು, ಅಮೆರಿಕ ಕೂಡ ಈಗ ತನ್ನ F-35 ವಿಮಾನಗಳ ಇಂಜಿನ್ನ ಬಿಡಿಭಾಗಗಳನ್ನು ಇನ್ಮುಂದೆ ನಾವು ಭಾರತದಲ್ಲಿಯೇ ನಿರ್ಮಾಣ ಮಾಡೋದಾಗಿ ಹೇಳಿದೆ. ಅದಕ್ಕಾಗಿ ಅಮೆರಿಕಾದ F-35 ವಿಮಾನದ ಇಂಜಿನ್ ನಿರ್ಮಿಸುವ ಕಂಪನಿಯಾದಂತಹ ಫ್ರೆಟ್ ಆ್ಯಂಡ್ ವಿಟ್ನಿ ಕೂಡ ಈಗ ಭಾರತದ ಗೋದ್ರೇಜ್ ಕಂಪನಿಯೊಂದಿಗೆ ಟೈಅಪ್ ಮಾಡೋದಕ್ಕೆ ಮುಂದಾಗಿದೆ. ಇದರಿಂದಾಗಿ ಈಗ ಭಾರತ F-35 ವಿಮಾನಗಳನ್ನು ಖರೀದಿ ಮಾಡುತ್ತೆ ಅನ್ನೋ ಮಾತುಗಳಿಗೆ ರೆಕ್ಕೆ ಕೂಡ ಬಂದಂತಾಗಿದೆ. ಹೌದು ಸ್ನೇಹಿತರೆ, ಈಗ ನಾನು ಹೇಳೋ ರಿಯಾಲಿಟಿಯನ್ನು ಕೇಳಿ ನಿಮಗೆಲ್ಲ ರಷ್ಯಾಕ್ಕಾಗಿ ಸ್ವಲ್ಪ ಬೇಸರ ಆಗುವುದು. ಆದರೆ ತನ್ನ ಅಗತ್ಯತೆಗಳ ಹಿತದೃಷ್ಟಿಯಿಂದ ಭಾರತ F-35 ವಿಮಾನವನ್ನು ಫೈನಲ್ ಮಾಡುತ್ತೆ ಅನ್ನೋದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ಅದಕ್ಕೆ 2 ಬಲವಾದ ಕಾರಣಗಳಿವೆ. ಅದೇನಪ್ಪ ಅಂದರೆ ಟೈಮ್ ಮತ್ತು ಸ್ಟೆಲ್ತ್ನೆಸ್. ಹೌದು ಸ್ನೇಹಿತರೆ, ನಮಗೆ ರಷ್ಯಾದ ಸುಖೋಯ್ 57 ವಿಮಾನವನ್ನು ಖರೀದಿ ಮಾಡೋದಕ್ಕೆ ಅಡ್ಡಿಯಾಗಿರೋದು ಇವೆರಡೇ ಪ್ರಮುಖ ಕಾರಣಗಳು. ಅಸಲಿಗೆ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ರಷ್ಯಾದ ಸುಖೋಯ್ 57 ವಿಮಾನಗಳು ಅಮೆರಿಕದ F-35 ವಿಮಾನಗಳಿಗೆ ಕಂಪೇರ್ ಮಾಡಿದರೆ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ. ಹಾಗೆಯೇ ಭಾರತ ಹಲವಾರು ವರ್ಷಗಳಿಂದ ರಷ್ಯಾದ ವಿಮಾನಗಳನ್ನು ಬಳಕೆ ಕೂಡ ಮಾಡ್ತಾ ಬಂದಿದೆ. ನಮ್ಮ ದೇಶದ ಕಂಡೀಷನ್ಗೆ ಹೇಳಿ ಮಾಡಿಸಿದಂಥ ವಿಮಾನ ಅದು. ಆದರೆ F-35ನ ಸ್ಟೆಲ್ತ್ನೆಸ್ ಮುಂದೆ ಸುಖೋಯ್ 57 ತನ್ನ ಒಂದು ಮುಖ್ಯವಾದ ಅಂಕವನ್ನು ಕಳ್ಕೊಂಡ್ಬಿಡುತ್ತೆ. ಹೌದು ಸ್ನೇಹಿತರೆ, ಸುಖೋಯ್ 57 ಒಂದು 5th ಜನರೇಷನ್ ವಿಮಾನ ಆಗಿದ್ರೂ ಕೂಡ ಅದು 100% ಸ್ಟೆಲ್ತ್ ವಿಮಾನ ಅಲ್ಲ. ಅದಕ್ಕೆ ಕಾರಣ ಅದರ ಪವರ್ಫುಲ್ ಬಟ್ ಓವರ್ ಸೈಜ್ ಆಗಿರುವಂತಹ ಇಂಜಿನ್ಗಳು. ಹೌದು, ಸುಖೋಯ್ನ ದೊಡ್ಡ ಇಂಜಿನ್ಗಳು ಸ್ಟೆಲ್ತ್ ಕೋಟೆಡ್ ಸಾಕೆಟ್ ಒಳಗೆ ಫಿಟ್ ಆಗೋದೇ ಇಲ್ಲ. ಅದರಿಂದಾಗಿ ವಿಮಾನ ರಡಾರ್ಗಳಿಂದ ತಪ್ಪಿಸಿಕೊಂಡು ಅದೃಶ್ಯ ಅಂತ ಅನ್ಸ್ಕೊಳಕ್ಕಾಗಲ್ಲ. ಅದಕ್ಕೆ ರಷ್ಯಾ ಕೂಡ ಪರಿಹಾರ ಹುಡುಕಿ ಹೊಸ ಇಂಜಿನ್ ಕೂಡ ಡೆವಲಪ್ಮೆಂಟ್ ಮಾಡಿದೆ. ಆದರೆ ಅದು ನಿರ್ಮಾಣ ಹಂತಕ್ಕೆ ಬರೋದು ಇನ್ನೂ ಸುಮಾರು 5-6 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಬೋದು. ಆದರೆ ಅಷ್ಟೊಂದು ಟೈಮು ಭಾರತದ ಬಳಿ ಈಗ ಇಲ್ಲ. ಯಾಕಂದರೆ ನಮ್ಮ 2 ಶತ್ರು ದೇಶಗಳು ಅವಕಾಶಕ್ಕಾಗಿ ಕಾಯ್ತಾ ಕುಳಿತಿವೆ. ಸ್ನೇಹಿತರೆ, F-35 ಬಗ್ಗೆ ಹೇಳೋದಾದರೆ 5th ಜನರೇಷನ್ ಟೆಕ್ನಾಲಜಿಯಲ್ಲಿ ಈ ವಿಮಾನವನ್ನು ಮೀರಿಸುವ ವಿಮಾನ ಜಗತ್ತಿನಲ್ಲಿ ಬೇರೆ ಯಾವುದೂ ಕೂಡ ಇಲ್ಲ. ಹೌದು, 16 ಕಡೆ ಯುದ್ಧಗಳು ಮತ್ತು ಸೀಕ್ರೆಟ್ ಆಪರೇಷನ್ಗಳಲ್ಲಿ ಭಾಗಿಯಾಗಿರುವಂತಹ ಒಂದು ವಾರ್ ಟೆಸ್ಟೆಡ್ ಫೈಟರ್ ಜೆಟ್ ಇದು. F-35 ಬಗ್ಗೆ ಹೇಳೋದಾದರೆ ಅದು ಟಾಪ್ ಕ್ಲಾಸ್ ವಿಮಾನ. ಅದರ ಮೇಲೆ ನಮಗೆ ಯಾವುದೇ ಡೌಟ್ ಇಲ್ಲ. ಆದರೆ ನಮಗೆ ಡೌಟ್ ಇರೋದು ಅಮೆರಿಕದ ಮೇಲೆ. ಯಾಕಂದರೆ ನಾಳೆ ಯುದ್ಧದಂತಹ ಸ್ಥಿತಿ ಬಂದರೆ ಅಮೆರಿಕ ನಮಗೆ ಅವರ ವಿಮಾನಗಳನ್ನು ಅವರ ಅನುಮತಿ ಇಲ್ಲದೆ ಬಳಸೋದಕ್ಕೆ ಬಿಡುತ್ತಾ ಅನ್ನೋದು, ಮತ್ತು ಅಗತ್ಯ ಬಿದ್ದಾಗ ನಮಗೆ ವಿಮಾನದ ಸ್ಪೇರ್ ಪಾರ್ಟ್ಗಳನ್ನು ಸರಿಯಾದ ಟೈಮಿಗೆ ಅಮೆರಿಕ ನೀಡುತ್ತಾ ಇಲ್ವಾ ಅನ್ನೋದು. ಹೌದು, ಭಾರತಕ್ಕೆ ಇರೋ ಈ ಸಂಶಯಗಳನ್ನು ಕಡಿಮೆ ಮಾಡೋದಕ್ಕೆ ಅಂತಲೇ ಅಮೆರಿಕ ತನ್ನ ಕಂಪನಿ ಭಾರತದಲ್ಲೇ ಇಂಜಿನ್ ಪಾರ್ಟ್ಸ್ ನಿರ್ಮಾಣ ಮಾಡೋದಾಗಿ ಹೇಳಿ ದಾಳವೊಂದನ್ನು ಉರುಳಿಸಿದೆ. ಭಾರತ ತನ್ನ ಎಲ್ಲ ಷರತ್ತುಗಳನ್ನು ಮತ್ತು ತಮ್ಮಿಷ್ಟದಂತೆ ವಿಮಾನವನ್ನು ಬಳಕೆ ಮಾಡುವ ಸ್ವಾತಂತ್ರ್ಯವನ್ನು ಭಾರತಕ್ಕೆ ಅಮೆರಿಕ ನೀಡಿದ್ದೇ ಆದರೆ
ಅದರಲ್ಲೂ ಕೂಡ ನಮ್ಮ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ಎಲ್ಲೂ ಎಡವಟ್ಟು ಮಾಡಿಕೊಳ್ಳದೆ ಇದ್ದರೆ ಭಾರತ ಸರ್ಕಾರ ಶೀಘ್ರವೇ F-35ನ ಈ ಡೀಲನ್ನು ಫೈನಲ್ ಮಾಡಿ ಮುಗಿಸ್ಬೋದು. ಆದರೆ ಇದರಿಂದ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರಿಗೆ ತುಂಬಾ ಬೇಸರ ಆಗ್ಬೋದು. ನಮಗೂ ಕೂಡ ಖಂಡಿತ ಬೇಸರ ಇದೆ. ಆದರೆ ನಮ್ಮ ದೇಶದ ಸುರಕ್ಷತೆಯ ವಿಚಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೆಲ ವಿಮಾನಗಳ ಮೇಲೆ ಸುರಿಯುವಾಗ ಆ ವಿಮಾನ ಒಂದು ಟ್ರೂ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಅದು ನಮ್ಮ ಬಳಿ ಇರಬೇಕು ಅನ್ನೋದೇ ನಮ್ಮ ಆಶಯ. F-35 ಆದರೆ ನಮಗೆ ಸ್ವಲ್ಪ ಬೇಗ ಸಿಗ್ಬೋದು. ಯಾಕಂದರೆ ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಗಳು ಕೂಡ ಈಗ ವ್ಯಾಪಾರದ ಕೊರತೆಯಿಂದ ಬಳಲ್ತಾ ಇವೆ. ಹಾಗೆಯೇ ಈಗ ಡೊನಾಲ್ಡ್ ಟ್ರಂಪ್ನಿಂದಾಗಿ ಹಲವಾರು ದೇಶಗಳು ಕೂಡ F-35ನ ಆರ್ಡರ್ಗಳನ್ನು ಕ್ಯಾನ್ಸಲ್ ಮಾಡಿವೆ. ಅದರಿಂದಾಗಿ ನಮ್ಮ ಷರತ್ತುಗಳನ್ನು ಕೂಡ ಒಪ್ಪಿಸೋದಕ್ಕೆ ಇದೊಂದು ಒಳ್ಳೆ ಟೈಮ್ ಕೂಡ. ಸ್ನೇಹಿತರೆ, ಈ ಡೀಲ್ನ ಮಾತುಕತೆಗಳು ಕೂಡ ಇವಾಗಲೇ ಒಳಗೊಳಗಿಂದನೇ ಮುಗ್ದಿದೆ ಅಂತಲೂ ಹೇಳಲಾಗ್ತಾ ಇದೆ. ಯಾರಿಗೊತ್ತು, ಕೊನೆ ಗಳಿಗೆಯಲ್ಲಿ ಭಾರತ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಕೊಟ್ಟು ರಷ್ಯಾದ ಸುಖೋಯ್ 57ಗೆ ಜೈ ಅಂದರು ಅನ್ಬೋದು. ಏನೇ ಆಗಲಿ, ಭಾರತದ ಈ MRFA ಡೀಲಿನ ಮೇಲೆ ನಾನು ನನ್ನ ಗಮನವನ್ನು ಸದಾ ಇಟ್ಟಿರ್ತೀನಿ. ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಿಮಗೆ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಭಾರತ ಅಮೆರಿಕದ F-35 ಅಥವಾ ರಷ್ಯಾದ ಸುಖೋಯ್ 57 ಈ ಎರಡರಲ್ಲಿ ಯಾವ ವಿಮಾನವನ್ನು ಖರೀದಿ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.